ನಮಸ್ಕಾರ. ಕನ್ನಡ ಕಸ್ತೂರಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ನನ್ನ ಪ್ರೇಕ್ಷಕ ಬಿಂದುಗಳೇ, ಬಹಳ ದಿವಸ ಆಗಿತ್ತು ಈ ವಿಡಿಯೋ, ಮೊದಲಿಂದನೇ ನಾನು ಮಾಡಿಬಿಡಬೇಕಾಗಿತ್ತು. ಆರೋಗ್ಯ ಸಮಸ್ಯೆ ಇರೋ ಸಲುವಾಗಿ ಈ ವಿಡಿಯೋನ ನನಗೆ ಮಾಡಲಿಕ್ಕೆ ಆಗಿರಲಿಲ್ಲ. ಈ ವಿಡಿಯೋ ಎಂತಹ ಮನುಷ್ಯನ ಮೇಲಿದೆ ಅಂತೇಳಂದರೆ, ಎನರ್ಜಿಗೆ ಅವರು ಸವಾಲು ಹಾಕುವಂಥವ್ರು. ಮಾತನ್ನು ಯಾರಾದರೂ ಏನಾದ್ರು ಹೇಳಿದ್ರೆ ಆ ಮಾತಿನಲ್ಲಿ ಕೊಡೋ ಬದಲಿಯಾಗಿ ಕೆಲಸದಲ್ಲಿ ಕೊಡುವಂಥವ್ರು. ಅವರ ಒಂದು ವಿಡಿಯೋ ಇದೆ, ಅವರದೊಂದು ಫಿಲ್ಮ್ ಈಗಾಗಲೇ ಬಂದು ರನ್ನಿಂಗ್ನಲ್ಲಿ ಬಹಳಷ್ಟು ಹೆಸರು ಮಾಡ್ತಾ ಇದೆ. ಅವರ ಒಂದು ಟೀಜರನ್ನು ನಾನು ಆಲ್ರೆಡಿ ಆವಾಗಲೇ ಮಾಡಬೇಕಾಗಿತ್ತು. ಹಾಡಿನ ರಿವ್ಯೂವನ್ನು ನಾನು ಮೊದಲೇ ಮಾಡಿದ್ದೆ, ಆದರೆ ಏನು ಟೀಜರ್ ಇತ್ತು ಅದರ ರಿವ್ಯೂನ ನಾವು ಕೊಡಬೇಕಾಗಿತ್ತು, ಆದರೆ ಕೊಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಆರೋಗ್ಯ ಸಮಸ್ಯೆ. ಇವರು ಮತ್ಯಾರೂ ಅಲ್ಲ, ಡಾಕ್ಟರ್ ಶಿವರಾಜ್ ಕುಮಾರ್, ನಮ್ಮ ಕರ್ನಾಟಕದ ಆತ್ಮೀಯ ನಟರಾದಂತಹ ಡಾಕ್ಟರ್ ರಾಜ್ಕುಮಾರ್ ಮನೆಯಲ್ಲಿ ಹಿರೇಮಗನಾಗಿ ಹುಟ್ಟಿ ಅಪ್ಪನ ಹೆಸರನ್ನು ಉಳಿಸಿಕೊಳ್ಳುತ್ತಾ, ಹೆಸರಿನ ಮೇಲೆ ಹೆಸರನ್ನು ಬೆಳೆಸಿಕೊಳ್ಳುತ್ತಾ, ಟ್ರಿಪಲ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅನ್ನುವ ಬಿರುದನ್ನು ತೆಗೆದುಕೊಂಡು ಈಗ ಕೊನೆಯಲ್ಲಿ, ಅಂದರೆ ಇಳಿ ವಯಸ್ಸಿನಲ್ಲೂ ಕೂಡ, ಮೊಮ್ಮಗನನ್ನು ಆಡಿಸುವಂತಹ ವಯಸ್ಸಿನಲ್ಲೂ ಕೂಡ ಅವರ ಕೆಳಗಿನ ಈಗ ರನ್ನಿಂಗ್ನಲ್ಲಿ ಬರುವಂತಹ ಆ್ಯಕ್ಟರ್ಗಳು ನಾಚಿಕೆ ಪಡುವಷ್ಟು ಕ್ಲಿಯರ್ ಆಗಿ ಒಂದು ಫಿಲ್ಮ್ನಲ್ಲಿ ಕೆಲಸ ಮಾಡಿದ್ದಾರೆ. ಅದೇ ಭೈರತಿ ರಣಗಲ್. ಆ ಪಿಕ್ಚರ್ನ ರಿವ್ಯೂ, ಆ ಫಿಲ್ಮ್ನ ಟೀಜರ್ ರಿವ್ಯೂನ ನಾನು ಮಾಡಬೇಕಾಗಿತ್ತು, ಅದನ್ನು ಈಗ ಮಾಡ್ತಾಯಿದ್ದೀನಿ. ಬೇಜಾರಾಗಬೇಡಿ ಯಾರು. ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಹೊಸದಾಗಿ ಯಾರಾದರೂ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆಯೇ ರಾಜ್ಕುಮಾರ್ ಕುಟುಂಬ ಅಂತೇಳಂದರೆ ಆ ಮನೆಯಲ್ಲಿ ಮುಟ್ಟಿದ್ದೆಲ್ಲ ಚಿನ್ನಾನೇ. ಹಾಗೆಯೇ ಅಲ್ಲಿ ನನ್ನ ಇನ್ನೊಂದು ದೇವರು ಕೂಡ ಇದ್ದಾರೆ, ಅವರು ಪುನೀತ್ ರಾಜ್ಕುಮಾರ್. ಅವರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಈ ನಾಲಿಗೆ ಸಾಕಾಗೋದಿಲ್ಲ. ಹಾಗಾಗಿ ಅವರ ಬಗ್ಗೆ ನಾವು ಇನ್ನೊಂದು ದಿವಸ ಮಾತಾಡೋಣ. ಇವತ್ತು ಆ ಮನೆಯ ಹಿರಿಯ ಕುಡಿ, ಗಂಡು ಮಕ್ಕಳಲ್ಲಿ ಹಿರಿಯ ಕುಡಿಯಾದಂತಹ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಫಿಲ್ಮಿನ ಒಂದು ಟೀಜರ್ ರಿವ್ಯೂ ಇದೆ, ಅದನ್ನು ಮಾಡಿಕೊಂಡು ಮುಂದೆ ಅದರ ಬಗ್ಗೆ ಯಾವ ರೀತಿ ಇದೆ, ಹೇಗಿದೆ ಅನ್ನೋದನ್ನು ನೋಡೋಣ. ಬನ್ನಿ, ಹಾಗಾದರೆ ವೇಟ್ ಮಾಡೋದೇ ಬೇಡ, ಬಹಳಷ್ಟು ಅರ್ಜೆಂಟಾಗಿ ಆ ವಿಡಿಯೋನ ನಾವು ನೋಡಿಬಿಡೋಣ. ರೆಡಿನಾ? ಹಾಗಾದರೆ ಬನ್ನಿ. 1 2 3 4 ರೆಡಿ. ಹಾಗಾದರೆ ಸ್ಟಾರ್ಟ್ ಮಾಡ್ತಿದ್ದೀನಿ, ಓಕೆನಾ? ಒಂದು ನಿಮಿಷ ಪ್ಲೇ ಮಾಡ್ಕೊಳ್ತೀನಿ, ಚಾಲೂ ಮಾಡ್ತೀನಿ. ಈಗ ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನು ಕೇಳಿಕೊಂಡು ಮುಂದೆ ಮಾತಾಡೋಣ. Dr. Shivraj Kumar. Wow. ನೀರಿನ ಕಥೆ. ಬರೀ ಒಂದು ವೈಟ್ ಪೇಪರ್ ಮೇಲೆ ನನ್ನ ಲೆಕ್ಕದಲ್ಲಿ ಇದು ಒಂದು ನೀರಿನ ಮೇಲೆ ಇದೆ ಫಿಲ್ಮು. ಸ್ಟಾರ್ಟಿಂಗ್ನಲ್ಲೇ ಬಾಂಡ್ ಪೇಪರ್ ಮೇಲೆ ಬರೆಸ್ಕೊಳ್ಳುವಂತಹ ನೀರಿನ ಕಥೆ ಅನ್ನುವಂಥದ್ದನ್ನು ತೋರಿಸ್ತಿದ್ದಾರೆ. ಎನರ್ಜಿಯಾಗಿರುತ್ತೆ. ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದಿಷ್ಟು ಫಿಲ್ಮ್ಗಳು ಬರ್ತಿದ್ದಾವೆ, ಡಾರ್ಕ್ ಮೂಮೆಂಟ್ನಲ್ಲಿ ಬರ್ತಾವೆ. ಇದು ಹತ್ತಿರ ಉಗ್ರಂನಿಂದ ಶುರುವಾಗಿ KGF ವರೆಗೂ ಬಂದು ನಿಂತಿದೆ. ಹಾಗೆಯೇ ಕಾಂತಾರದಿಂದ ಹಿಡ್ಕೊಂಡು ಈಗ ನಮ್ಮ ಸಲಾರ್ ಬಂತು. ಅದರ ಜೊತೆಯಲ್ಲಿ ಈಗ ಈ ಫಿಲ್ಮು ಕೂಡ, ಬಗೀರನೂ ಕೂಡ ಇದೇ ರೀತಿಯಲ್ಲಿ ಬಂದಿತ್ತು. ನೋಡೋಣ, ಒಳ್ಳೆ ಎನರ್ಜಿಟಿಕ್ ಆಗಿದೆ. ಮತ್ತೆ ಮುಂದೆ ಪ್ಲೇ ಮಾಡ್ತೀನಿ, ನೋಡೋಣ ಹೇಗಿದೆ ಅಂತ. ಮ್ಯೂಸಿಕ್ ಸೂಪರ್ ಆಗಿದೆ. ಕತ್ತಿಯ ಮೇಲೆ ರಕ್ತದ ಸೆಲೆರು. ವಾವ್, ಈಗ ಹೇಳೋದು ಶಿವರಾಜ್ ಕುಮಾರ್ ಕಾರ್ನಿಂದ ಬಂದು ಇಳಿತಾರೆ ಶಿವಣ್ಣ. ಅವರು ಇಳಿದಾಗಲೇ ಒಂದು ಲುಕ್ಕು, ಕತ್ತಿಯನ್ನು ಹಿಡ್ಕೊಂಡು ನಡೆದ್ರೆ ಮತ್ತೊಂದು ಲುಕ್ಕು. ಈ ವಯಸ್ಸಿನಲ್ಲಿ ಪದೇ ಹೇಳ್ತೀನಿ ಅಂತ ಬೇಜಾರಾಗಬೇಡಿ, ಈ ವಯಸ್ಸಿನಲ್ಲಿ ಈ ಥರದ ಆ್ಯಕ್ಟಿಂಗನ್ನು ಮಾಡ್ತಾರೆ ಅಂತ ಆದರೆ ಆ ಎನರ್ಜಿಗೆ ಏನು ಹೇಳಬೇಕು ನಾನು.
ಸೂಪರಾಗಿದೆ. ಆ ಕತ್ತಿಯಲ್ಲಿ ಮತ್ತೊಬ್ಬ ಹೀರೋ ಯಾರೋ ವಿಲ್ಲನ್ನು ಕತ್ತಿಯನ್ನು ತಗೊಂಡೋಗ್ತಾರೆ. ಆ ಕತ್ತಿಯಲ್ಲಿ ಹುಂಡಿನ ರಕ್ತ ಸೂಪರಾಗಿ ಕಾಸ್ಟ್ ಆಗಿದೆ ಅದು. ಬನ್ನಿ ಮತ್ತೆ ಮುಂದೆ ಚಾಲು ಮಾಡ್ತೀನಿ. ಹೊರಟಿರೋ ಕೆಲಸದಲ್ಲಿ ಅವಿನಾಶ್ ಅವರನ್ನು ತಲೆ ಮೇಲೆ ಬೀಳ್ದೇ ಇರೋ ಅದು ಒಂದು ಕಾರಣ ಜನಗಳು ಸಾಮ್ರಾಜ್ಯ. ವಾವ್, ಸೂಪರಾಗಿತ್ತು. ಟೀಸರ್ ಮೇಲಿನ ನಿರೀಕ್ಷೆಗಿಂತ ಮಿತಿ ಮೀರಿದ ತುಣುಕುಗಳನ್ನು ಸೇರಿಸಿ ಮಾಡಲಾಗಿದೆ. ಫಿಲ್ಮಿನ ಯಾವುದೇ ಕಥೆಯನ್ನು ಬಿಟ್ಟುಕೊಟ್ಟಿಲ್ಲ. ಖಾಲಿ ಇದು ನೀರಿನ ಮೇಲೆ ಒಂದು ಕತೆ ಇದೆ ಅನ್ನೋದನ್ನು ಸ್ಟಾರ್ಟಿಂಗ್ನಲ್ಲಿ ನೋಡೋದು ಬಿಟ್ಟರೆ ಮತ್ತೆಲ್ಲಿಯೂ ಕೂಡ ಕಥೆಯ ಸಾರಾಂಶವನ್ನು ಜಾಸ್ತಿಯಾಗಿ ಬಿಟ್ಟುಕೊಟ್ಟಿದ್ದಿಲ್ಲ. ಆದರೆ ನಮ್ಮ ಶಿವಣ್ಣ ಬಂದು ಕಾರಿನಿಂದ ಕೆಳಗಿಳಿಯೋದು ಮತ್ತು ಅವರ ಡೈಲಾಗ್ ಡೆಲಿವರಿ ಆಗಿರ್ಬೋದು, ಮತ್ತು ಆ ವಯಸ್ಸಿನ ಮಿತಿಯನ್ನು ಇಳಿಮುಖದಲ್ಲಿರುವಂತಹ ವಯಸ್ಸನ್ನು ಸೈಡಿಗೆ ಇಟ್ಟು ಅದರಲ್ಲಿ ಆ್ಯಕ್ಟಿಂಗ್ ಮಾಡಿದಂತಹ ಪವರ್ಫುಲ್ ಡೈಲಾಗುಗಳು ಜನರಿಗೋಸ್ಕರ ನಾನು ಏನೂ ಕಳ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ, ಹಾಗೆಯೇ ಜನರನ್ನು ಕಳ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ ಅನ್ನುವಂಥ ಒಂದು ಡೈಲಾಗು ಕೂಡ ಸಖತ್ತಾಗಿ ಹೇಳ್ತಿದ್ದಾರೆ. ಶಿವರಾಜ್ ಕುಮಾರ್ ಅಂದ್ರೇ ಒಂಥರ ಎನರ್ಜಿ, ನಾನು ಮೊದಲೇ ಹೇಳಿದ ಹಾಗೆ ಅದರಲ್ಲಿ ಫಿಲ್ಮ್ನಲ್ಲಿ ಎದ್ದು ಕಾಣ್ತಾ ಇದೆ. ಹಾಗೆಯೇ ಅವಿನಾಶ್ ಅವರಿಗೆ ತಲೆಯ ಮೇಲಿನ ಕೂದಲೇ ಇಲ್ಲದೆ ಇರುವಂತಹ ಒಂದು ಪೊಸಿಷನ್ನಲ್ಲಿ ಇಟ್ಕೊಂಡು ಶೂಟ್ ಮಾಡಿದಾಗಿದೆ. ಅದು ಕೂಡ ಲುಕ್ಕಾಗಿ ಸೂಪರಾಗಿ ಕಾಣ್ತಾ ಇದೆ. ಅದರಲ್ಲಿ ತಂಗಿಯ ಪಾತ್ರವನ್ನು ನಮ್ಮ ಛಾಯಾ ಸಿಂಗ್ ಅವರು ಮಾಡಿದ್ದಾರೆ. ಅದು ಕೂಡ ಒಂದು ಒಳ್ಳೆಯ ಕ್ಯಾರೆಕ್ಟ್ರು ಅಂತ ಒಂದು ಶೋದಲ್ಲಿ ನಮ್ಮ ಶಿವಣ್ಣ ಬಾಸ್ ಹೇಳಿದ್ದೌದು, ಕೇಳಿದ್ದೀನಿ ನಾನು. ಒಟ್ಟಿನಲ್ಲಿ ಫಿಲ್ಮ್ ಬಹಳ ಸೂಪರಾಗಿದೆ. ಅದರ ಬಗ್ಗೆ ಈಗ ನಿರೀಕ್ಷೆಯನ್ನು ನೋಡೋದ್ರ ಜೊತೆಗೆ ನಾನು ಕೇಳಿದ್ದೀನಿ ಕೂಡ ಒಂದಿಷ್ಟು ಕಡೆಗೆ ಫಿಲ್ಮು ಬಹಳ ಒಳ್ಳೆಯ ರೀತಿಯಲ್ಲಿ ಓಡ್ತಾ ಇದೆ ಅಂತಲೂ ಕೇಳಿದ್ದೀನಿ. ನಾನು ಕೂಡ ಟಾಕೀಸ್ನಲ್ಲೇ ಹೋಗಿ ಈ ಫಿಲ್ಮನ್ನು ನೋಡ್ತೀನಿ. ನೀವು ಕೂಡ ಈ ಫಿಲ್ಮನ್ನು ಟಾಕೀಸ್ನಲ್ಲೇ ಹೋಗಿ ನೋಡಿ. ಯಾಕಂದರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯನ್ನು ಬೆಳೆಸಬೇಕು, ಉಳಿಸಬೇಕು. ನಾವು ಇಂಡಸ್ಟ್ರಿ ಒಂದನ್ನು ಹೇಳೋದಿಲ್ಲ, ನಾಟಕ ರಂಗದಿಂದ ಹಿಡಿದು ಯಕ್ಷಗಾನ ಕಲೆಯವರೆಗೂ ಕರ್ನಾಟಕದಲ್ಲಿ ಯಾವ್ಯಾವ ಕಲೆಗಳು ಎಲ್ಲ ಕೆಳಮುಖದಲ್ಲಿ ಬರ್ತಾ ಇದ್ದಾವೆ, ಉಳಿತಿದ್ದಾವೆ, ಹೋಗ್ತಿದ್ದಾವೆ, ಅವನನ್ನು ಎತ್ತಿ ಹಿಡಿಬೇಕು ನಾವು. ಮತ್ತು ಅದರಲ್ಲಿ ತೊಡಗಿಸಿಕೊಂಡ ಜನಾಂಗ ಏನಿದೆ ಅದು ತನ್ನ ಭವಿಷ್ಯವನ್ನು ಕಳ್ಕೊಳ್ತಾ ಇದೆ, ಮಕ್ಕಳ ಮರಿಯನ್ನು ಬೆಳೆಸೋದರಲ್ಲಿ ಕಷ್ಟವನ್ನು ಪಡ್ತಿದ್ದಾರೆ. ಹಾಗಾಗಿ ಆ ಎಲ್ಲ ಕಲೆಗಳನ್ನು ನಾವು ಎತ್ತಬೇಕು. ಅದರಲ್ಲಿ ಈ ಚಿತ್ರರಂಗ ಕೂಡ ಒಂದು. ಇದರಲ್ಲಿ ನಾನು ಪದೇ ಹೇಳೋ ಹಾಗೆ ಕಸ ಹೊಡೆಯುವುದರಿಂದ ಹಿಡಿದು ಫೋಟೋಗ್ರಾಫಿಯವರೆಗೆ ಪ್ರತಿಯೊಬ್ಬರು ಕೆಲಸ ಮಾಡ್ತಾರೆ. ಅದರಿಂದ ಅವರಿಗೆ ಒಂದಿಷ್ಟು ಆದಾಯ ಬರುತ್ತೆ. ಆದಾಯದಿಂದ ಮನೆ ಮಕ್ಕಳನ್ನು ಬೆಳೆಸ್ತಾರೆ, ಉಳಿಸ್ತಾರೆ, ಬೆಳೆಯುತ್ತೆ, ಚಿತ್ರರಂಗ ಬೆಳೆಯುತ್ತೆ, ಕರ್ನಾಟಕ ಬೆಳೆಯುತ್ತೆ, ರಾಜ್ಯ ಬೆಳೆಯುತ್ತೆ, ದೇಶ ಬೆಳೆಯುತ್ತೆ ಅಂತ ಶಿವರಾಜ್ ಕುಮಾರ್ ಅವರ ಈ ಫಿಲ್ಮನ್ನು, ಭೈರತಿ ರಣಗಲ್ ಫಿಲ್ಮನ್ನು ನೀವು ಟಾಕೀಸ್ನಲ್ಲೇ ಹೋಗಿ ನೋಡಿ. ಮತ್ತು ಶಿವರಾಜ್ ಕುಮಾರರಿಗೆ ಮತ್ತೆ ಇನ್ನೊಂದಿಷ್ಟು ಪಿಕ್ಚರ್ಗಳಲ್ಲಿ ಹೀರೋ ಆಗಿ ಇದೇ ಥರದ ಎನರ್ಜಿ ಪಾತ್ರಗಳನ್ನು ಮಾಡಲಿಕ್ಕೆ ಉತ್ಸಾಹವನ್ನು ಕೊಡಿ ಅಂತ ಹೇಳ್ತಾ, ಕೊನೆಯಲ್ಲಿ ನಮ್ಮ ಹ್ಯಾಟ್ರಿಕ್ ಸ್ಟಾರ್ ಶಿವರಾಜ್ ಕುಮಾರ್ ಅವರಿಗೆ ಜೈ ಅನ್ಕೊತ ಹೇಳ್ತಾ, ಹಾಗೆಯೇ ನಮ್ಮ ಅಪ್ಪು ಬಾಸ್ ನನ್ನ ದೇವರು, ನನ್ನ ಕೊನೆ ಉಸಿರಿರೋಲ್ಲರಿಗೂ ನನಗೆ ಯಾರಾದರೂ ದೇವರು, ಮನುಷ್ಯರಲ್ಲಿ ದೇವರನ್ನು ಕಾಣ್ತೀನಿ ಅಂತ ಅಂದರೆ ನಾನು ಪುನೀತ್ ರಾಜ್ಕುಮಾರ್ ಅವರಲ್ಲಿ ಕಾಣ್ತೀನಿ. ಅವರನ್ನು ನೆನೆಸಿಕೊಳ್ಳುತ್ತಾ ಈ ವಿಡಿಯೋನ ಇಲ್ಲಿಂದ ಮುಗಿಸ್ತಾ ಇದ್ದೀನಿ.
ಫಿಲ್ಮನ್ನು ನಾನು ಹೋಗಿ ಟಾಕೀಸ್ನಲ್ಲೇ ನೋಡ್ತೀನಿ, ನೀವು ಕೂಡ ಹೋಗಿ ಟಾಕೀಸ್ನಲ್ಲೇ ಫಿಲ್ಮನ್ನು ನೋಡಿ ಬೆಳೆಸಿ ಅಂತ ಹೇಳ್ತಾ ಈ 5 ನಿಮಿಷದ ವೀಡಿಯೋನ ಅಥವಾ 7-8 ನಿಮಿಷದ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ನನ್ನ ಈ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಕನ್ನಡ ಕಸ್ತೂರಿ ಚಾನಲ್ ಕಡೆಯಿಂದ ಪ್ರೇಕ್ಷಕ ಬಿಂದುಗಳಿಗೆಲ್ಲರಿಗೂ ನಮನ.